ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಎಂಟ್ರಿ ಆಗಿದೆ ಅಲ್ವಾ, ಇದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡಿ ಎಂಟ್ರಿ ಆಗಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ ಬಿಜೆಪಿ ಸರ್ಕಾರದ ಮೇಲೆ, ಅಂದ್ರೆ ಕೇಂದ್ರದ ಮೇಲೆ. ಇಡಿ ಅವಶ್ಯಕತೆ ಇರಲಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಸ್ಐಟಿ ತನಿಖೆ ಆಗ್ತಾ ಇದೆ ಅಲ್ವಾ, ಇಡಿ ಯಾಕೆ ಮಧ್ಯಪ್ರವೇಶ ಮಾಡಬೇಕಾಗಿತ್ತು ಅನ್ನೋದು ಅವ್ರ ಪ್ರಶ್ನೆ. ಐಟಿ ಇಡಿ ಕೇಂದ್ರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಇಡಿ ದಾಳಿ ರಾಜಕೀಯ ಪ್ರೇರಿತ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ನಾಗೇಂದ್ರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಿದ್ದಾರೆ. ಹಣ ವರ್ಗಾವಣೆ ಆಗಿದೆ ಅಂದ ತಕ್ಷಣ ತಪ್ಪು ಹೇಗಾಗುತ್ತೆ? ನಾಗೇಂದ್ರ ವಶಕ್ಕೆ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಏನು ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ, ಅದೇನು ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರೇನು ಮಾಡ್ತಾ ಇದ್ದಾರೆ, ಬಟ್ ತಿಳ್ಕೊಂಡು ವಿಚಾರ ಮಾತಾಡ್ತೀವಿ. ನಾಗೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಲ್ಲಿ ಯಾವುದೇ ನನ್ನ ಕೈವಾಡ ಇಲ್ಲ. ಅವರೇ ತನಿಖೆ ತಂಡವನ್ನ ರಚನೆ ಮಾಡಬೇಕು ಅಂತ ಅವರೇ ಬರೆದಿದ್ದು. ಈ ಐಟಿ ಇಡಿ ಎಲ್ಲ ಇವ್ರದ್ದು ಕೈಗೊಂಬೆ ಅಲ್ವಾ, ಸೆಂಟ್ರಲ್ ಗವರ್ಮೆಂಟ್ ಕೈಗೊಂಬೆ. ಈಗ ಮೊನ್ನೆ ಜಾರ್ಖಂಡ್ ಚೀಫ್ ಮಿನಿಸ್ಟರಿಗೆ ಒಳಗೆ ಹಾಕಿದ್ರು. ಸುಪ್ರೀಂ ಕೋರ್ಟ್ ಏನಂತು, ಯಾವ ಸಾಕ್ಷಿ ಆಧಾರದ ಮೇಲೆ ಅವ್ರಿಗೆ ಒಳಗೆ ಹಾಕಿದ್ದೀರಾ ಅಂತ ಅವ್ರಿಗೆ ಬಿಟ್ಟಿಲ್ವಾ? ಆದ್ರೆ 60-70 ದಿನ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಒಳಗೆ ಇಟ್ಟಿದ್ರು. ಅವರು ನೋಡ್ರಿ ಏನ್ ದಾಖಲೆಗಳು ಕೊಟ್ಟಿದ್ದಾರೆ, ಏನ್ ವಿಚಾರಣೆ ಮಾಡ್ತಾರೆ ನೋಡೋಣ. ನಾವು ಯಾವ್ದು ಕೂಡ ಹಸ್ತಕ್ಷೇಪ ಮಾಡ್ಲಿಕ್ಕೆ ರೆಡಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ಅಂತ ಸ್ವತಃ ನಾಗೇಂದ್ರ ಅವರೇ ಒಪ್ಕೊಂಡಿದ್ದಾರೆ. ಅಧಿಕಾರಿಗಳ ಕೈವಾಡ ಇದೆ ಅಂತ ಒಪ್ಕೊಂಡಿದ್ದಾರೆ. ನೀವು ಕೂಡ ತೋರಿಸಿದೀರಾ ತಮ್ಮ ಮಾಧ್ಯಮದಲ್ಲಿ ಒಂದು ಆಡಿಯೋ ರಿಲೀಸ್ ನಲ್ಲಿ. ಆ ಅಧಿಕಾರಿ ಹೇಳ್ತಾ ಇರೋದು, ದದ್ದಲ್ ಅವ್ರಿಗೆ ಗೊತ್ತಾದ್ರೆ, ನಾಗೇಂದ್ರ ಅವ್ರಿಗೆ ಗೊತ್ತಾದ್ರೆ ರಾಧಾಂತ ಮಾಡ್ತಾರೆ ಅಂತ. ನಾವು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ, ಇವ್ರು ಮಾಡಿಲ್ಲ ಅಂತ ಹೇಳ್ತಾ ಇರೋದಲ್ವಾ. ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಅವರೇ. SIT ಕಾನ್ಸ್ಟಿಟ್ಯೂಟ್ ಆಗಿದೆ. SIT ಅವರು ಈಗಾಗಲೇ ತನಿಖೆಗೆ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಇಡಿ ಅವರು ಸಹ ಅವರನ್ನ ತನಿಖೆಗೆ ಒಳಪಡಿಸಿದ್ದಾರೆ. ತನಿಖೆ ನಡೀಲಿ. ಸರ್ಕಾರ ಅಲ್ಲ ನೋಡ್ರಿ, ಅವ್ರವ್ರ ವೈಯಕ್ತಿಕ ವಿಚಾರಗಳು. ಆಮೇಲೆ ಇಡಿ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದ್ರೆ ಏನಾಗಿದೆ ಅನ್ನೋದು ಸತ್ಯ ಸಿಗುತ್ತಲ್ಲ ಅಲ್ಲಿ. ಅದ್ರ ಬಗ್ಗೆ ನಾವೇನ ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅನ್ಸುತ್ತೆ. ನನಗನ್ಸು ಮಟ್ಟಿಗೆ ಆ ಥರದ್ದು ಯಾವ ಆರೋಪಗಳು ಇಲ್ಲ. ಯಾಕಂದ್ರೆ ಇರಾಕು ಸಾಧ್ಯ ಇಲ್ಲ, ಅವ್ರು ಇರಾಕು ಸಾಧ್ಯ ಇಲ್ಲ. ಹೆಂಗೆ ಇರಕ್ಕೆ ಸಾಧ್ಯ ಇದೆ? ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಇರ್ತಾವ, ಆ ಡಿಪಾರ್ಟ್ಮೆಂಟ್ ಎಲ್ಲಾನು ಮುಖ್ಯಮಂತ್ರಿಗಳು ನೋಡಕ್ಕಾಗಂಗಿಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ಗಳು ಮುಖ್ಯಮಂತ್ರಿಗಳು ನೋಡಕ್ಕಾಗಲ್ಲ. ನಾನು ಆಸ್ ಎ ಮೈನಿಂಗ್ ಮಿನಿಸ್ಟರ್ ಕೆಲಸ ಮಾಡೀನಿ. ಆ ಟೈಮಲ್ಲಿ ಇದ್ದಂಥ ಹಗರಣಗಳನ್ನ ನೋಡ್ಬಿಟ್ರೆ ಬಟ್ ಯಾವುದೋ ಒಂದು ಕಪ್ಪು ಚಿಕ್ಕ ಇಲ್ಲ ಅಂತ 4 ವರ್ಷ ಮೈನಿಂಗ್ ಮಿನಿಸ್ಟರ್ ಕೆಲಸ ಮಾಡಿದೆ.